ಮಾಲ್ಗೆ ಪಂಚೆ ಹಾಕೊಂಡು ಹೋಗೋದು ತಪ್ಪಾ? ಈ ರೀತಿಯ ಪ್ರಶ್ನೆ ನಿನ್ನೆಯಿಂದಲೂ ಕೂಡ ಉದ್ಭವ ಆಗಿತ್ತು. ಕಾರಣ ಒಬ್ಬ ರೈತನಿಗೆ ಅವಮಾನವನ್ನ ಮಾಡಿದ್ರು. ನಿನ್ನೆ ಅವಮಾನ, ಇವತ್ತು ಸನ್ಮಾನ. ನಿನ್ನೆ ಜಿಟಿ ಮಾಲ್ನಲ್ಲಿ ಪಂಚೆ ಧರಿಸಿ ಬಂದ ರೈತನಿಗೆ ಅಪಮಾನವನ್ನ ಮಾಡಿದ್ರು. ಇಂದು ಆಡಳಿತ ಮಂಡಳಿಯಿಂದ ರೈತ ಫಕೀರಪ್ಪ ಅವರಿಗೆ ಸನ್ಮಾನಿಸಲಾಗಿದೆ. ಮಾಲ್ ಮ್ಯಾನೇಜ್ಮೆಂಟ್ನಿಂದ ರೈತನಿಗೆ ಕ್ಷಮೆಯನ್ನ ಯಾಚಿಸಿದ್ದಾರೆ. ನಮ್ಮಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ, ಮುಂದೆ ಈ ರೀತಿಯಾಗಿ ನಡ್ಕೊಳ್ಳೋದಿಲ್ಲ ಅಂತ. ರೈತನಿಗೆ ತಡೆ ನೀಡಿದಂತಹ ಸೆಕ್ಯೂರಿಟಿ ಏನಿದ್ರು ಅವರನ್ನು ಕೂಡ ಸಸ್ಪೆಂಡ್ ಮಾಡಲಾಗಿದೆ ಕೆಲಸದಿಂದ. ಇತ್ತ ಪ್ರತಿಭಟನಾ ನಿರತ ಕನ್ನಡ ಮತ್ತು ರೈತ ಸಂಘಟನೆ ಕಾರ್ಯಕರ್ತರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಭಾರೀ ಪ್ರತಿಭಟನೆಯನ್ನ ನಡೆಸಿದ್ರು ಈ ಒಂದು ನಡವಳಿಕೆಯನ್ನ ವಿರೋಧಿಸಿ. ಇದ್ಯಾವ ರೀತಿಯಾದಂತಹ ನಿಯಮ? ಪಂಚೆ ಹಾಕೊಂಡು ಬರಬಾರ್ದು ಅಂತ ಯೂನಿಫಾರ್ಮ್ ಕೋಡ್ ಏನಾದರೂ ಇದೆಯಾ ಮಾಲ್ಗಳಲ್ಲಿ? ಯಾಕೆ ಈ ರೀತಿ ಅವಮಾನವನ್ನ ಮಾಡೋದು ಅಂದ ಈ ಪ್ರಶ್ನೆಯನ್ನಿಟ್ಕೊಂಡು ಸಂಘಟನೆಗಳು ಪ್ರತಿಭಟಿಸಿದ್ರು. ಇದಕ್ಕೆ ಫಲಶ್ರುತಿ ಎಂಬಂತೆ ನಿನ್ನೆ ಅವಮಾನಿಸಿದ್ದಂತಹ ಅದೇ ಮಾಲ್ನಿಂದ ಇವತ್ತು ಅದೇ ರೈತನಿಗೆ ಸನ್ಮಾನವನ್ನ ಮಾಡಲಾಗಿದೆ. ಪಿಕ್ಚರ್ಗೆ ಬಂದ್ರಿ, ಪಿಕ್ಚರ್ಗೆ ಬಂದ ಪಂಜಿ ಉಟ್ಕೊಂಡ್ರೆ ಒಳಗ್ ಬಿಡಕ ಇಲ್ಲ, ಒಳಗ್ ಬಿಡಂಗಿಲ್ಲ ಅಂತಂದ್ರೆ ಏನು ಕೇಳಿಲ್ರಿ. ಅದನ್ನ ನಾವು ಬಿಡೋದಿಲ್ಲ ಅಂದ್ರೆ ಆರು ಗಂಟೆಗೆ ಬಂದಿದ್ದೀವ್ರಿ. ಅವ್ರು ಆಮೇಲೆ ನಮ್ಮ ಹುಡುಗ ಬೇರೆ ಫೋನ್ ಹಚ್ಚಿದ್ರೆ ಅವ್ರು ಹಚ್ಚಿಂದ ಆಮೇಲೆ ಅವ್ರವ್ರು ಏನ್ ಮಾತಾಡಿದ್ರೆ ಮಾತಾಡಿ ಒಂದು ಅರ್ಧ ತಾಸು ಆತಾರಿ. ಅವಾಗ ಬಿಟ್ಟು ಮೊದ್ಲಾಗ ಇನ್ನು ಹೋಗ್ಬೇಕಾರ ಅಲ್ಲ ತರ್ಬಿದ್ರಿ ಅಲ್ರಿ. ಈಗ ಮುಂದೆ ಈ ತರ ಯಾವ್ದು ಆಗ್ಬಾರ್ದ್ರಿ. ಪಂಚೆ ಹಾಕಿ ಬಂದ ರೈತರಿಗೆ ಸ್ವಲ್ಪ ಇಷ್ಟು ಅವಮಾನ ಮಾಡ್ಬಿಟ್ರೆ ನಾವು ಬದುಕಂಗ. ಪಿಕ್ಚರ್ಗೆ ಬಂದ್ರಿ, ಪಿಕ್ಚರ್ಗೆ ಬಂದ ಪಂಚೆ ಹಾಕೊಂಡು ಬಂದ್ರು ಎಂಬ ಏಕೈಕ ಕಾರಣಕ್ಕೆ ಸೆಕ್ಯೂರಿಟಿ ಗಾರ್ಡ್ ಮಾಲ್ ಒಳಗೆ ಬಿಡ್ಲಿಲ್ಲ. ಇದಾಗಿದ್ದು ಜಿಟಿ ಮಾಲ್ನಲ್ಲಿ ನಿನ್ನೆ. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ರೈತ ಬೇಸರವನ್ನ ಹೊರಹಾಕಿದ್ರು. ಒಬ್ಬ ರೈತ ಪಂಚೆ ಹಾಕೊಂಡು ಬಂದ ಎಂಬ ಕಾರಣಕ್ಕೆ ಅಪಮಾನಿಸೋದು ಎಷ್ಟು ಸರಿ? ಈ ರೀತಿ ಆಗಬಾರ್ದು ಅನ್ನೋದು ಅವರ ಒಂದು ಮಾತಾಗಿತ್ತು. ಆ ಕಾರಣಕ್ಕಾಗಿ ಅವರು ಇದನ್ನ ಬಹಿರಂಗಪಡಿಸಿದ್ರು. ಅನಂತರ ಇದು ಮಾಧ್ಯಮಗಳಲ್ಲಿ ಸುದ್ದಿ ಆಯ್ತು. ಇವತ್ತು ಅದೇ ರೈತನಿಗೆ ಸನ್ಮಾನವನ್ನ ಮಾಡೋ ಮೂಲಕವಾಗಿ ಮುಂದೆ ಇಂತಹ ತಪ್ಪುಗಳನ್ನ ಮಾಡಲ್ಲ ಅಂತ ಯಾವ ಸೆಕ್ಯೂರಿಟಿ ಗಾರ್ಡ್ ಅವರನ್ನ ಹೊರಕ್ಕೆ ಹಾಕಿದ್ರು ಅವರನ್ನೇ ಈಗ ಕೆಲಸದಿಂದ ಹೊರಕ್ಕೆ ಹಾಕಲಾಗಿದೆ. ಜಿಟಿ ಮಾಲ್ ರೈತನಿಗೆ ಅವಮಾನ ಮಾಡಿದಂತಹ ಪ್ರಕರಣ ಸಂಬಂಧ ತೀವ್ರ ವಿರೋಧ ವ್ಯಕ್ತವಾದ ಬಳಿಕ ಮಾಲ್ನ ಆಡಳಿತ ಮಂಡಳಿ ಇದೀಗ ಕ್ಷಮೆ ಯಾಚಿಸಿದೆ. ಪಬ್ಲಿಕ್ ಟಿವಿ ಜೊತೆಗೆ ನಿನ್ನೆ ರೈತನನ್ನ ಸೆಕ್ಯೂರಿಟಿ ಗಾರ್ಡ್ ತಡೆದಿದ್ರು. ಅನಂತರ ಮಾತನಾಡಿಸಲಾಗಿತ್ತು. ಉದ್ದೇಶಪೂರ್ವಕವಾಗಿ ನಾವು ತಡೆದಿಲ್ಲ ಅಂತ ಹೇಳೋ ಮೂಲಕವಾಗಿ ಸೆಕ್ಯೂರಿಟಿ ಗಾರ್ಡ್ನ ಅಮಾನತು ಮಾಡಿದ್ದಾರೆ. ಈ ಬಗ್ಗೆ ಸೆಕ್ಯೂರಿಟಿ ಕೂಡ ಮಾತನಾಡಿದ್ರು ಅರುಣ್ ಪಬ್ಲಿಕ್ ಟಿವಿ ಜೊತೆಗೆ. ಯಾವುದೇ ರೀತಿಯ ದುರುದ್ದೇಶ ಇರಲಿಲ್ಲ, ಅವ್ರನ್ನ ತಡಿಬೇಕು ಅನ್ನುವಂಥದ್ದು ನಮ್ಮದಾಗಿರ್ಲಿಲ್ಲ ಅಂತ. ಯಾಕೆ ತಡೆದ್ರು ಹಾಗಾದ್ರೆ? ಅದು ಈಗ ಪ್ರಶ್ನೆಯಾಗಿತ್ತು. ಇವತ್ತು ಕ್ಷಮೆ ಯಾಚಿಸಿದ್ದಾರೆ. ನಂತರ ಆ ವ್ಯಕ್ತಿಯನ್ನೇ ಸಸ್ಪೆಂಡ್ ಸಹ ಮಾಡಲಾಗಿದೆ. ಮಾಲ್ನ ಆಡಳಿತ ಮಂಡಳಿ ಸಹ ಕ್ಷಮೆ ಯಾಚಿಸಿದೆ. ಜಿಟಿ ಮಾಲ್ ಗ್ರೌಂಡ್ ಫ್ಲೋರಲ್ಲಿ ಒಂದು ಬರ್ತ್ಡೇ ಇವೆಂಟ್ ನಡೀತಾ ಇತ್ತು. ಅಲ್ಲಿ ಒಬ್ಬರು ಕಸ್ಟಮರ್ ಒಂದು ಲುಂಗಿಯಲ್ಲಿ ಬಂದಿದ್ದರು. ಅವ್ರು ಲುಂಗಿಯಲ್ಲಿ ಬಂದಾಗ ಅವ್ರು ಫಸ್ಟ್ ಫ್ಲೋರಲ್ಲಿ ಆ ಲುಂಗಿನ ತುಂಬ ಮಡಚಿ ನಿಂತ್ಕೊಂಡಿದ್ರು. ಅದರಿಂದ ಬರ್ತ್ಡೇ ಪಾರ್ಟಿಯವರಿಗೆ ತುಂಬ ಇರಿಟೇಟ್ ಆಯಿತು. ಆವಾಗ ನಮ್ಮ ಮ್ಯಾನೇಜ್ಮೆಂಟ್ ಅವ್ರಿಗೆ ಒಂದು ಕಂಪ್ಲೇಂಟ್ ಹಾಕಿದ್ರು. ಆಮೇಲೆ ನಮ್ಮ ಮ್ಯಾನೇಜ್ಮೆಂಟ್ ಅವರು ನಮ್ಮನ್ನು ಕಳಿಸಿ ಅವ್ರನ್ನ ಇದು ಮಾಡೋಕ್ಕೆ ಹೇಳಿದರು. ನಾವು ಅವ್ರಿಗೆ ಸ್ಮೂತಾಗಿ ಹ್ಯಾಂಡಲ್ ಮಾಡಿಬಿಟ್ಟು ಈ ಥರ ಒಂದು ವೇಷದಲ್ಲಿ ಮಾಲ್ ಒಳಗಡೆ ಅಲೋಡಿಲ್ಲ ಅಂತ ನಾವು ಹೇಳಿ ಕಳಿಸಿದ್ವಿ. ತಿರ್ಗಾ ಸಾಯಂಕಾಲ ಅದೇ ಥರ ಒಬ್ಬ ತಂದೆ ತಾಯಿ ಒಬ್ಬರು ಅವ್ರ ಮಗ ಬಂದರು. ಬಟ್ ಅವರು ಏನಂದರೆ ಅವರು ಪಂಚೆ ಎತ್ಕಟ್ಟಿದ್ರಲ್ಲ, ನಾವು ಅದು ಒಂದು ಎನ್ಕ್ವೈರಿ ಮಾಡಿಬಿಡ್ಬೇಕು ಅಂತ ಮಧ್ಯಾಹ್ನ ಒಂದು ಘಟನೆ ನೆನಪಲ್ಲಿ ಇಟ್ಕೊಂಡು ಆಮೇಲೆ ಎನ್ಕ್ವೈರಿ ಮಾಡಿಬಿಟ್ವಿ. ಆಮೇಲೆ ಎನ್ಕ್ವೈರಿ ಮಾಡಿ ಅಲೋ ಮಾಡಿದ್ವಿ ಸರ್. ನಿರ್ಬಂಧ ಅಂದ್ರೆ ಸರ್ ನಾವು ಈ ಥರ ಇದೆ ಅಂತ ಈ ಥರ ಒಂದು ವೇಷದಲ್ಲಿ ಕೇಳ್ಬಿಟ್ಟು ಅಲೋ ಮಾಡ್ತೀವಿ ಅಂತ ಹೇಳ್ತೀವಿ. ಇಲ್ಲ ಪಂಚೆ ನಾವು ಒಳಗೆ ಬಿಡೋಕ್ಕಾಗಲ್ಲ, ಬಟ್ ಕೇಳ್ಬಿಟ್ಬಿಡ್ತೀವಿ ಅಂತ ಹೇಳಿದ್ವಿ ಸರ್. ಒಂದು 10-15 ನಿಮಿಷ ಆಗಿದೆ. ಇಲ್ಲ ಸರ್, ನಾವು ರೈತರು ಅಂತ ಅವ್ರನ್ನ ತಡೆದಿಲ್ಲ. ಅದು ಮಧ್ಯಾಹ್ನ ಅವ್ರು ಯಾವ ಥರ ಲುಂಗಿ ಕಟ್ಟಿದ್ರು ಇವರು ಅದೇ ಥರ ಲುಂಗಿ ಎತ್ತು ಕಟ್ಟಿದ್ರು ಅದೊಂದೇ ನಾವು ಗಮನಕ್ಕೆ ಬಂದಿದ್ದು ಸರ್. ಅಷ್ಟೇ, ನಾವು ಬೇರೆ ರೈತರು ಅಂತ ಏನು ತಡೆದಿಲ್ಲ. ರೈತರ ಬಗ್ಗೆ ನಮಗೆ ಅಭಿಮಾನ ಇದೆ.
ನಾವು ಒಂದು ರೈತರ ಕುಟುಂಬದಿಂದ ಬಂದಿರೋದು. ಬಟ್ ಅವ್ರ ಪಂಚೆ ಈ ಥರ ಹೆಚ್ಚು ಕಟ್ಟಿದ್ದಾರೆ ಸರ್, ಅಲ್ಲ ಮಾಡ್ಬೋದು ಅಂತ ಮಾಡಿ ಅಂದ ತಕ್ಷಣ ನಾವು ಮಾಡಿದ್ದೀವಿ ಸರ್. ಆ ಥರ ಇಲ್ಲ ಸರ್, ನಾವು ರೈತರು ಅಂತ ಏನು ತಡೆದಿಲ್ಲ ಸರ್. ನಾವು ಹೇಳ್ತೀವಲ್ಲ, ನಿನ್ನೆ ಮಧ್ಯಾಹ್ನ ಘಟನೆ ಮೇಲೆ ಅಷ್ಟೇ ನಾವು ಒಂದು ಎನ್ಕ್ವೈರಿ, ಒಂದು ಇನ್ಫಾರ್ಮೇಷನ್ ಅಷ್ಟೇ ಸರ್.